ಸೋಂಕಿತರಿಗೆ ಬಹುತೇಕ ಹೋಮ್ ಐಸೋಲೇಷನನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಮನೆಗೇನೆ ಮೆಡಿಸಿನ್ ಕಿಟ್ ಕೂಡ ಕಳಿಸ್ಕೊಡ್ತಾರೆ. ಕರ್ನಾಟಕದಲ್ಲಿ ಕೊರೋನಾ ಉಪತಳಿ JN1 ಅಬ್ಬರ ಜೋರಾಗ್ತಾ ಇದೆ. ಹಾಗಾಗಿ ಕೊರೋನಾ ಸೋಂಕಿತರಿಗೆ ಹೋಮ್ ಐಸೋಲೇಷನನ್ನು ಕೊಡ್ತಾ ಇದ್ದಾರೆ. ಹೋಮ್ ಐಸೋಲೇಷನ್ನಲ್ಲಿರೋರಿಗೆ BBMPಯಿಂದಲೇ ಮೆಡಿಸನ್ ಕಿಟ್ನಲ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ಸ್ ಇದೆ, ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಇದೆ, ಜಿಂಕ್ ಟ್ಯಾಬ್ಲೆಟ್ಸ್ ಇದೆ, ಆಮೇಲೆ ಮಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ BBMPಯವರು. ಮನೆಗೆ ಕಳಿಸುವ ಟೆಸ್ಟಿಂಗ್ ಕಿಟ್ ಸ್ಯಾಂಪಲ್ ಸೋಂಕಿತರ ಜೊತೆ ಟೆಲಿಕನ್ಸಲ್ಟಿಂಗ್ ಮುಖಾಂತರ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರಂತೆ. ತುರ್ತು ಔಷಧಿಗಳನ್ನ ಕೊಡ್ತಾರೆ. ಅಗತ್ಯ ಬಿದ್ದರೆ ಮನೆ ಬಾಗಿಲಿಗೆ ವೈದ್ಯರ ರವಾನೆ ಅಂತ BBMPಯವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೋಮ್ ಐಸೋಲೇಷನಲ್ಲಿ ಇರ್ತಕ್ಕಂಥವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ, ಮೆಡಿಸಿನ್ ಕಿಟ್ಟನ್ನು ಸಪ್ಲೈ ಮಾಡ್ತಾರೆ, ಮಾಸ್ಕ್ ಸಪ್ಲೈ ಮಾಡ್ತಾರೆ, ಆಮೇಲೆ ಟೆಲಿಕನ್ಸಲ್ಟೆನ್ಸಿ ಮುಖಾಂತರ ಅವ್ರಿಗೆ ಟಚ್ಚಲ್ಲಿರ್ತಾರೆ. ವಿಡಿಯೋ ಕಾಲ್ ಮುಖಾಂತರ ಅಂದ್ಕೊಳ್ಳೋಣ, ವಿಡಿಯೋ ಕಾಲ್ ಮುಖಾಂತರ ಟಚ್ಚಲ್ಲಿರ್ತಾರೆ. ಅಗತ್ಯ ಬಿದ್ದರೆ ಮಾತ್ರ ವೈದ್ಯರನ್ನ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬಟ್ ಈಗೇನೋ ಕೇಸಸ್ ಕಡಿಮೆ ಇದೆ, ಆರಂಭದಲ್ಲಿ ಎಲ್ಲ ಉತ್ಸಾಹದಲ್ಲಿ ಮಾಡ್ತಾರೆ. ಒಂದು ವೇಳೆ ಏನಾದರೂ ಕೇಸಸ್ ಜಾಸ್ತಿ ಆದರೆ ಒಂದು ವೇಳೆ ಆಗ ಏನು ಮಾಡ್ತಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇವಾಗ ಇವ್ರು ಮಾಡ್ಕೊಂಡಿರ್ತಕ್ಕಂಥ ಸಿದ್ಧತೆ ಸರಿ, ಮನೆಗೇ ಮೆಡಿಸಿನ್ ಕಿಟ್ ತಲುಪಿಸ್ತಕ್ಕಂಥದ್ದು, ತುರ್ತು ಔಷಧಿ, ಟೆಲಿಕನ್ಸಲ್ಟೇಷನ್ನು, ಜೊತೆಗೆ ತುರ್ತು ಅಗತ್ಯ ಬಿದ್ದರೆ ವೈದ್ಯರನ್ನ ಕಳಿಸೋದು ಎಲ್ಲ ಓಕೆ. ನಂಬರ್ಸ್ ಕಡಿಮೆ ಇದೆ, ಎಲ್ಲ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ನಂಬರ್ ತುಂಬ ಜಾಸ್ತಿ ಆದರೆ ನಾವು ನೋಡಿದ್ದೀವಿ ಹಿಂದೆಲ್ಲ ಏನು ಮಾಡಿದ್ರು ಅಂತ. ಸೊ ಆಗಲೂ ಇದೇ ಫೆಸಿಲಿಟಿ ಸಿಗುತ್ತಾ BBMP ವತಿಯಿಂದ ಅಂತ? ಅರವಿಂದ್, ಖಂಡಿತ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದರೂ ಕೂಡ ಇದೇ ರೀತಿ ಹೋಮ್ ಐಸೋಲೇಷನ್ ಇರುವವರಿಗೆ ಮೆಡಿಸಿನ್ ಕಿಟ್ ಅನ್ನ ವಿತರಣೆ ಮಾಡುವಂತ ಕೆಲಸವನ್ನ BBMP ಮತ್ತೆ ಆರೋಗ್ಯ ಇಲಾಖೆ ಮಾಡ್ತಾ ಹೋಗುತ್ತೆ. ಕೇಸ್ಗಳ ಸಂಖ್ಯೆ ಜಾಸ್ತಿ ಆದಾಗ ಒಂದಿಷ್ಟು ನಿರ್ಲಕ್ಷ್ಯ ಆಗುತ್ತೆ, ವ್ಯತ್ಯಾಸಗಳಾಗ್ತವೆ, ಸರಿಯಾದ ರೀತಿಯಲ್ಲಿ ತಲುಪದೇ ಇರುವಂತದ್ದು ಆಗುತ್ತೆ. ಮತ್ತೆ ವೈದ್ಯರ ಅಂದ್ರೆ ರೋಗಿಗಳ ಮೇಲೆ ನಿಗಾ ಇಡದೇ ಇರುವಂತ ಉದಾಹರಣೆಗಳು 2-3 ಅಲೆಗಳಲ್ಲಿ ನೋಡಿದ್ವಿ. ಈಗಾಗಲೇ ಅನುಭವ ಇರೋದ್ರಿಂದ ಆ ರೀತಿಯಾದಂಥ ತಪ್ಪುಗಳು ಮರುಕಳಿಸಬಾರ್ದು ಅಂತ ಹೇಳಿ ಆರೋಗ್ಯ ಸಚಿವರು ಸೂಚನೆ ಕೊಟ್ಟಿರೋದ್ರಿಂದಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತೆ BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರತಿಯೊಬ್ಬ ರೋಗಿಗೂ ಕೂಡ ಹೋಮ್ ಐಸೋಲೇಷನ್ ಇರೋರಿಗೆ ಕಿಟ್ ಅನ್ನು ವಿತರಣೆ ಮಾಡುವಂತದ್ರ ಜೊತೆಗೆ ಅವರಿಗೆ ಟೆಲಿ ಮಾನಿಟರಿಂಗ್ ಮಾಡಿ ಅವ್ರಿಗೆ ಕರೆ ಮಾಡಿ ಈ ರೋಗ ಲಕ್ಷಣ ಕಡಿಮೆ ಆಗಿದ್ಯಾ, ಮತ್ತೆ ಜ್ವರ ಇದೆಯಾ, ಏನಾದರೂ ಜಾಸ್ತಿ ಆಗ್ತಾ ಇದೆಯಾ, ಹೇಗಿದೆ ಪರಿಸ್ಥಿತಿ ಅಂತೇಳಿ ವಿಚಾರಿಸುವಂಥ ಕೆಲಸಕ್ಕೆ ಕೂಡ ಮುಂದಾಗ್ತಾ ಹೋಗ್ತಾರೆ. ಏನಾದರೂ ಅವರಿಗೆ ತುಂಬ ಸೀರಿಯಸ್ ಆಯಿತು, ವೈದ್ಯರು ಭೇಟಿ ಆಗಲೇಬೇಕು ಅಂತಂದರೆ ವೈದ್ಯರನ್ನು ಕಳಿಸಿಕೊಡುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗಲೇ BBMP ವ್ಯಾಪ್ತಿಯಲ್ಲಿ ಹೋಮ್ ಐಸೋಲೇಷನ್ ಇರ್ತಕ್ಕಂಥ ರೋಗಿಗಳಿಗೆ 8 ಮಾತ್ರೆಗಳನ್ನು ಒಳಗೊಂಡಂತ ಒಂದು ಮೆಡಿಸಿನ್ ಕಿಟ್ ಅನ್ನ ಈಗಾಗಲೇ ವಿತರಣೆ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಹೋಮ್ ಐಸೋಲೇಷನ್ ಹೆಚ್ಚು ಜಾಸ್ತಿ ಇರೋದ್ರಿಂದಾಗಿ ಆ ವೈದ್ಯರಿಗೂ ಕೂಡ ಒಂದು ರೀತಿ ಸವಾಲಾಗಿದೆ, ಅವರನ್ನ ನಿಗಾ ವಹಿಸಬೇಕಾಗುತ್ತೆ. ಈಗ ಕ್ವಾರಂಟೈನ್ ಬೇರೆ ಕಡ್ಡಾಯವಾಗಿ 7 ದಿನ ಇರಬೇಕು, ಹೋಮ್ ಐಸೋಲೇಷನ್ 7 ದಿನ ಇರಬೇಕು ಅಂತೇಳಿ ಸೂಚನೆ ಆಗಿರೋದ್ರಿಂದ ಅವರು ಕೂಡ ಕರೆಕ್ಟಾಗಿ ಇದಾರಾ ಇಲ್ವಾ, ನಿಯಮ ಪಾಲನೆ ಆಗ್ತಾ ಇದೀವಿ ಅಂತೇಳಿ ವೈದ್ಯರು ಮನೆಗೆ ತೆರಳಿ ವಿಚಾರಿಸುವಂತ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ಈಗ ಹೇಳ್ತಾ ಇರುವಂತದ್ದು. ಕಾದು ನೋಡಬೇಕಾಗಿದೆ. ಕಳೆದ ಬಾರಿ ಆದಂತ ನಿರ್ಲಕ್ಷ್ಯಗಳೇ ಆಗ್ತವ, ಈ ಬಾರಿ ಎಚ್ಚೆತ್ಕೊಂಡು ಹೆಚ್ಚು ಮುಂಜಾಗ್ರತೆ ವಹಿಸ್ತಾರಂತ ನೋಡಬೇಕು. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಬಟ್ ಆರೋಗ್ಯ ಇಲಾಖೆ ಮತ್ತು BBMPಯವರು ಈ ಫೆಸಿಲಿಟಿಯನ್ನು ಹೆಂಗೆ ಕೊಡ್ತಾ ಇದ್ದಾರೆ ಇದನ್ನು ಮುಂದುವರಿಸಬೇಕು. ಆಮೇಲೆಲ್ಲ ಮೊದಲು ಕಳೆದ ವೇವ್ನಲ್ಲಿ ಹೆಂಗಾಗಿತ್ತು ಅಂದರೆ ಪಾಸಿಟಿವ್ ಬಂದವ್ರಿಗೆ ಒಂದು ಫೋನ್ ಕಾಲು ಕೂಡ ಮಾಡ್ತಿರಲಿಲ್ಲ. ಅದೇನೋ ಮೆಡಿಸಿನ್ ಕಿಟ್ ಇವಾಗೇನೋ ಅವ್ರ ಮನೆಗೆಲ್ಲ ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ಕೊಟ್ಟಿರ್ತಾರೆ, ಮತ್ತು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಗಳನ್ನ ಕೊಟ್ಟಿರ್ತಾರೆ, ಮತ್ತು ಇದು ವಿಟಮಿನ್ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಜಿಂಕ್ ಟ್ಯಾಬ್ಲೆಟನ್ನು ಕೊಟ್ಟಿದ್ದಾರೆ, ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಮನೆಗೆ ತಲುಪಿಸುವಂತಹ ಕೆಲಸವನ್ನು BBMPಯವರು ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಪಾಸಿಟಿವ್ ಬರುತ್ತೆ, ನೀವು RT-PCR ಮಾಡಿಸಿದಾಗಲೇ ಫೋನ್ ನಂಬರ್ ಕೊಟ್ಟಿರ್ತೀರ, ರಿಪೋರ್ಟ್ ಬಂದು ಪಾಸಿಟಿವ್ ಆದರೆ ಅವ್ರು ಕಾಲ್ ಮಾಡ್ತಾರೆ, ಮಾಡಿ ಯಾವ ಏರಿಯಾ ಯಾವ ವಲಯಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ಅಲ್ಲಿಗೆ ಅದನ್ನು ತಲುಪಿಸುವಂತಹ ಕೆಲಸವನ್ನು BBMP ವತಿಯಿಂದ ಮಾಡಲಾಗ್ತಾ ಇದೆ.